ವೀಕ್ಷಕರೇ, ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಪೂಲ್ ಮಾಕ್ನ ಹೇಗೆ ಉಪ್ಪು ಖಾರ ಹಾಕಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಆದರೂ ಬೇರೆ ಕುಕ್ಕಿಂಗ್ ಆಯಿಲನ್ನು ಬಳಸ್ಕೋಬೋದು. ಓಕೆ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಿಡಿಯೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬೇರೆ ಕುಕ್ಕಿಂಗ್ ಆಯಿಲನ್ನು ಬಳಸ್ಕೊಳ್ಳಿ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಬೆರೆಸಿದ್ದೆಲ್ಲ ಆಗಿದೆ. ಪೂಲ್ ಮಸಾಲದಲ್ಲಿ ನಿಮಗೆ ವಿಟಮಿನ್ ಎ ಮತ್ತು ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಐರನ್ನು ಇರುತ್ತೆ. ಇದು ಮಕ್ಕಳು ಕೊಡೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಈಗ ಇದನ್ನು ನಾನು ಎಲ್ಲ ಬೆರೆಸಿಬಿಟ್ಟು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಸ್ಟವ್ ಒರೆಸಿ ಇದನ್ನು ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಈಗ ಹುರಿಯೋದ್ರಿಂದ ಕ್ರಿಸ್ಪಿ ಬರುತ್ತೆ, ಗರಿ ಆಗುತ್ತೆ ನೋಡಿ. ಹೀಗೆ ಸ್ವಲ್ಪ ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದಿದು. ಇದನ್ನು ಸೀದಿಸಬಾರ್ದು, ಹದವಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತೆ, ಇದು ಗಮ್ಮಂತ ವಾಸನೆ ಬರುತ್ತೆ. ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಮಕ್ಕಳ ಹುರಿದಿದ್ದು ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಹಾಗೆ ತಿನ್ಕೊಂಡು ಇನ್ನೂ ಹಸಿ ಒಂಥರ ಕ್ರಿಸ್ಪಿ ಇರೋದಿಲ್ಲ. ಇದೊಂದು 5 ನಿಮಿಷ ಆರಿದ್ಮೇಲೆ ಕ್ರಿಸ್ಪಿ ಬರುತ್ತೆ, ಒಂಥರ ಗರಿಯಾಗಿರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ರೆಡಿಯಾಗಿದೆ. ನೀವು ಟ್ರಿಪ್ ಹೋಗ್ತೀರಲ್ವ, ಟ್ರಿಪ್ಪಿಗೆ ಹೋದಾಗ ಕಾರಲ್ಲಿ ಕೂತ್ಕೊಂಡಿರ್ತೀರ ಅಥವಾ ಬಸ್ಸಲ್ಲೇ ಹೋಗ್ತಾ ಇದ್ದಾಗ ಒಂದೊಂದನ್ನೇ ಇದನ್ನು ತೊಗೊಂಡು ಬಾಯಿಗೆ ಹಾಕ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಇದು ನೀವು ಸಂಜೆ ಟೈಮ್ನಲ್ಲಿ ಕಾಫಿ ಟೈಮು ಟೀ ಟೈಮ್ ಇರುತ್ತಲ್ವ, ಆವಾಗ ನೀವು ಇದನ್ನು ತೊಗೋಬಹುದು. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇದು ಪೂಲ್ ಮಾಕ್ನ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.